ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನನ್ನ ಮನೆಯಲ್ಲಿ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂಥೇಳಿ ಮಗಳಿಗೆ ಲಂಚ್ ಬಾಕ್ಸ್ಗೆ ಹಾಕಬೇಕಲ್ವ, ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು 4 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಬೇಕಾಗತ್ತೆ. ದಪ್ಪದಾಗಿ ಕಟ್ ಮಾಡಿದ್ರೆ ಸ್ವಲ್ಪ ಬೇಯಲ್ಲ, ಏಕೆಂದರೆ ಇದು ಬರೀ ಎಣ್ಣೆಲೇ ಬೇಯಿಸ್ಬೇಕಾಗತ್ತಲ್ವ, ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದಕ್ಕೆ 2 ಈರುಳ್ಳಿ ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ. ಚಿಕ್ಕದೇ ತೊಗೊಂಡಿದ್ದೀನಿ, ಸಾಕಾಗುತ್ತೆ ನಮಗೆ. 2 ಟೈಮ್ ಬೇಕು ಅಂತೇಳಿ ಮಾಡ್ತಾಯಿದ್ದೀನಿ, ಸಾಕಾಗುತ್ತೆ ಇಷ್ಟು. ಇನ್ನೂ ಜಾಸ್ತಿ ಬಂದರೆ ಇನ್ನೂ 3 ಆದರೂ ಹಾಕೋಬೋದು, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೋಬೋದು, ಅದ್ರ ಏನಿಲ್ಲ, ಜಾಸ್ತಿ ಆಗುತ್ತೆ. ಮತ್ತು ಬಾಣಲಿ ಮಾಮೂಲಿ ಇಡಬೇಕು, ಬಾಣಲಿ ಕಾಯ್ದಿದ್ದಾದಮೇಲೆ ಆಯಿಲ್ ಹಾಕೋದು. ಆಯಿಲು 4ರಿಂದ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಎಣ್ಣೆಲೇ ಬೇಯಬೇಕಲ್ವ ಕ್ಯಾಪ್ಸಿಕಮ್ಮು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಬೇಕು, ತೀರಾ ಜಾಸ್ತಿನೂ ಹಾಕೋಬಾರ್ದು. ಹಾಕೊಂಬಿಟ್ರೆ ಪಲ್ಯ ತಿನ್ನೋವಾಗ ಚೆನ್ನಾಗಿ ಅನಿಸಲ್ಲ, ಬರೀ ಆಯಿಲೇ ಸಿಗ್ತಾ ಇರುತ್ತೆ. ಬೇಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಬಾಡಬೇಕು. ನೋಡಿ, ಈ ಥರ ಸ್ವಲ್ಪ ಕಂದು ಬಣ್ಣ ಬರುತ್ತೆ. ಅದು ಬಂದಿದ್ದಾದಮೇಲೆ ಕ್ಯಾಪ್ಸಿಕಮ್ ಹಾಕೋಬೇಕಾಗುತ್ತೆ. ಕ್ಯಾಪ್ಸಿಕಮ್ನು ಹಂಗೆ ಸ್ವಲ್ಪ ಬಾಡಿಸ್ಕೋಬೇಕು. ಈ ಕ್ಯಾಪ್ಸಿಕಮ್ ಆಗಲಿ ಟೊಮೊಟೊ ಆಗಲಿ ಹಾಕಿದ ತಕ್ಷಣ ಅದ್ರ ಮೇಲೆ ನಾವು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ಸ್ವಲ್ಪ ಬೇಗ ಬೇಯುತ್ತೆ. ಹಾಗಾಗಿ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ಇದಕ್ಕೆ ಪುಡಿ ಉಪ್ಪೇ ಯೂಸ್ ಮಾಡಿ, ಏಕೆಂದರೆ ನೀರು ಹಾಕೋದಿಲ್ವಲ್ಲ ನಾವು, ಹಾಗಾಗಿ ಕಲ್ಲುಪ್ಪು ಹಾಕಿದ್ರೆ ಅದೇನಾಗುತ್ತೆ, ಕರಗಲ್ಲ. ಎಣ್ಣೆಯಲ್ಲಿ ಕಲ್ಲುಪ್ಪು ಕರಗೋದಿಲ್ಲ, ಹಾಗಾಗಿ ಪುಡಿ ಉಪ್ಪನ್ನೇ ಬಳಸ್ಕೊಳ್ಳಿ. ಟೊಮೊಟೊನೂ ಹಾಕಿದ್ದಾಯಿತು. ಈಗ ಅದೆರಡು ಸ್ವಲ್ಪ ಬಾಯ್ಲ್ ಆಗಲಿ, ಮುಚ್ಚಿಟ್ಬಿಡಿ. ಮತ್ತು ಉರಿ ಜಾಸ್ತಿ ಇಡೋಕ್ಕೆ ಹೋಗಬೇಡಿ, ಕಡಿಮೆ ಉರಿಲೇ ಸ್ವಲ್ಪ ಬೇಯಿಸ್ಕೊಳ್ಳಿ. ನಾನು ತೆಗೆದು ನೋಡ್ತೀನಿ, ಅವಾಗವಾಗ ಓಪನ್ ಮಾಡಿ ನೋಡಬೇಕಾಗತ್ತೆ, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ. ಅದರಲ್ಲಿ ನೀರಿನ ಅಂಶ ಇದೆಯಾ, ಬೇಯ್ತಾ ಇದೆಯಾ ಅಂತ ಅವಾಗವಾಗ ಸ್ವಲ್ಪ ಆ ಥರ ಓಪನ್ ಮಾಡಿ ನೋಡ್ಕೋಬೇಕಾಗತ್ತೆ. ಮತ್ತೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಕುದೀತಾ ಇದೆ. ನೀರಿನ ಅಂಶ ಅದು ಕ್ಯಾಪ್ಸಿಕಮಲ್ಲೇ ನೀರಿನ ಅಂಶ ಬಿಟ್ಕೊಳ್ಳುತ್ತೆ, ಮತ್ತು ಟೊಮೊಟೊದಲ್ಲೂ ಬಿಟ್ಕೊಳ್ಳುತ್ತೆ. ಹಂಗಾಗಿ ನೀರಿನ ಅವಶ್ಯಕತೆ ಇದಕ್ಕೇನು ಬೇಕಾಗಲ್ಲ. ಬೆಂದಿರಲಿಲ್ಲ, ಮತ್ತೆ ಮುಚ್ಚಿಟ್ಟಿದೆ. ಮತ್ತೆ ನೋಡ್ತಾ ಇದ್ದೀನಿ. ಇವಾಗ ನೋಡಿ, ಕಲರ್ ಬಂದಿದೆ. ನಿಮಗೆ ಗೊತ್ತಾಗ್ತಾ ಇದೆ ಅದೆಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಅಷ್ಟೇ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು. ನೋಡಿದ್ರ, ಇದು ಬೇಗ ಆಗುತ್ತೆ. ಒಂದು 15 ನಿಮಿಷದಲ್ಲಿ ಮಾಡಿ ಮುಗಿಸೇ ಬಿಡ್ಬೋದು. ಇದು ಅಷ್ಟು ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.